अन्यन्ते अस्मन्निव पन्तुजेनाः परिणो रुद्रस्य हेतिर्वृणक्तु परिवेशस्य दुर्मतिर्गायोः अवरायुर्वृदः एतीर्थानि तदन्ति सुगावन्तो निषङ्गिणः य एतावन्तश्च भूयावन्तश्च दिशो रुद्राभिकस्तिरे एषा महागणपतये नमः। ॐ शान्ति शान्ति शान्तिः। असतो मा सद्गमया तमसो मा ज्योतिर्गमया मृत्योर्मामृतं गमया। दीपं ज्योति परं ज्योति दीपो ज्योति जनार्दनः दीपो हरतु मे पापं दीपो ज्योति नमोऽस्तुते। शुभं करोतु कल्याणम् आरोग्यं धनसम्पदा द्वेषबुद्धिविनाशाय आत्मज्योति नमोऽस्तुते। आत्मज्योति प्रदीप्ताय गुरुर्ज्योति नमोऽस्तुते। गुरुर्ज्योति प्रदीप्ताय ब्रह्मज्योति नमोऽस्तुते। ब्रह्मज्योति नमोऽस्तुते।
ನಮ್ಮ ಕಾವೇರಿದಲ್ಲಿ ಮುಳುಗು ಹೋಗಿರುವಂತಹ ವೇಣುಗೋಪಾಲನನ್ನ ನಮ್ಮ ಹರಿದ ಅವರು ಪುನರ್ ಉತ್ಥಾನವನ್ನ ಮಾಡಿದ್ರು. ಅದನ್ನ ಕಟ್ಟಡ ನೋಡುವಂತದ್ದನ್ನು ಅಂತ ಕನ್ನಂಬಾಡಿ ವಿಲೇಜ್ ವೇಣುಗೋಪಾಲ ಸ್ವಾಮಿ. ಆಮೇಲೆ ಅಲ್ಲಿ ಯಾರೂ ಸಹ ದಕ್ಷಿಣೆ ಹಾಕುವಂಗಿಲ್ಲ. ಯಾವುದೇ ಪೂಜೆ ಪುನಸ್ಕಾರಗಳು ಒಂದ್ಸರಿ ಅಲ್ಲಿ ಆಗ್ಬಿಟ್ಟಿರ್ತದ, ತೀರ್ಥ ಪ್ರಸಾದ ಸಿಗ್ತಿರ್ತದ. ಬಹಳ ಸುಂದರದ ಪರಿಸರದ ಆಚೆ ದೊಡ್ಡದಾದ ಒಂದು ಕಾವೇರಿ ನದಿ ಹರಿತಾ ಇದೆ. ಇಲ್ಲಿ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೇಗಿತ್ತು, ಹೇಗೆ ಮಾಡಿದ್ದಾರೆ ಹರಿದ ಅವರು ಅನ್ನುವಂಥದ್ದು ಚಿತ್ರಗಳು ಅಲ್ಲಿ ಇಟ್ಟಿದ್ದಾರೆ. ಮತ್ತು ಸ್ವತಃ ದೇವಸ್ಥಾನದ ಪರಿಸರ ಈಗ ನೋಡಬಹುದು. ಅದಕ್ಕೆ ದಯಮಾಡಿ ಎಲ್ಲರೂ ಸಹ ಜೀವನದಲ್ಲಿ ಅವ್ರದ್ದು ಇಷ್ಟೆಲ್ಲ ಉಣ್ತಾ ಇದ್ದೇವೆ, ಒಂದು 10 ರೂಪಾಯಿ ಜೋಡಿಸ್ಕೊಂಡು ತಾಯಂದಿರು ಸಹ ಹೋಗಿ ಬರಬೇಕು ಅನ್ನುವಂಥ ವಿನಂತಿ ಮಾಡ್ತೇನೆ. 9 वर्षों चित्रण कार्यक्रम हम सबने भाग लिया। ये कार्यक्रम में हमारा अध्यक्ष गवाड़े थे, बेलगदी यहाँ पे होते बेलगदी आता तो उत्तूर का स्वागत है। तीन प्रकार हमारा SSK समाजना चेयरमैन सतीश राणा थे, ये अभी आचे हमारा ये घोड़े अर्चना कमेटी का मेंबर भी हुए, ये तौर पे स्वागत करना चाहिए। विशेष हमारे कार्यक्रम में ये कार्यक्रम कार्यक्रम भाग लेकर ग्रुप लेकर हमने भी सुस्वागत है। आणि विशेष कार्यक्रम में हमारा विजय करते ಈಗ हमें शोभालय तो टीम सभी ಎಲ್ಲ ಅವರು ಸ್ವಾಗತ ಬಯಸಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಸ್ವಾಗತ ಬಯಸ್ತೇನೆ. ಸಡಕ್ ಅವರು ಮತ್ತು ರಾಜಸರ್ಕಾರ ಅವರು ಬಂದಿದ್ದಾರೆ. ಆಮೇಲೆ ಅಶೋಕ್ ಮಮ್ಮರು ಮತ್ತು ಕುಮಾರು ಮತ್ತು ಇಂದೂರ್ ಸರ್, ನಮ್ಮ ಹಬೀಬ್ ಸಾಹೇಬರು ಮತ್ತು ಜುತರೆ ಮಮ್ಮರು, ನಮ್ಮ SSK ಕಾಲೇಜಿನ ಚೇರ್ಮನ್ರು ನೀಲಕಂಠ ಸರ್ ಜಡಿಯವರು ಬಂದಿದ್ದಾರೆ. ನಾಗೇಂದ್ರ ಮಮ್ಮರು ಹಿರಿಯರು ಬಂದಿದ್ದಾರೆ ಮತ್ತು ಅಜಿತ್ ಸುರೇಶ್ ಭಾಸ್ಕರ್ ಜೊತೆ ವಿಶೇಷವಾಗಿ ಅವರು ನಮ್ಮ ಸಂಪದ ಚಾಣಕ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ, ಅವರು ಸಹಿತ ಈ ಸಭೆ ಆಗಮಿಸಿದ್ದಾರೆ. ಧನ್ಯವಾದಗಳು. ಸಭೆ ಮಾನವನ್ನೇ ಸುಮ್ಮನೆ ಸಭೆ ಆಯಲ್ಲೇ ಆಮೇಲೆ ಸಭೆ ಸ್ವಾಗತ करता ಎರಡು ನುಡಿ ನಮನವನ್ನ ಸಲ್ಲಿಸೋರು ಮುಂದೆ ಬರ್ಬೇಕಂತ ಕೇಳ್ಕೊತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಶ್ರೀಹರಿಯ ಸನ್ನಿಧಾನದಲ್ಲಿ ಕುಳಿತಿದ್ದೀವಿ. ನಮ್ಮ ಕ್ಷತ್ರಿಯ ಕುಲ ಸಾಮ್ರಾಟ ದಿವಂಗತ ಶ್ರೀ ಹರಿಸಾ ಖೋಡೆಯವರು ಸ್ವರ್ಗಸ್ಥರಾಗಿ ಇಂದಿಗೆ 9 ವರ್ಷ ಕಳೆದಿವೆ. ಅವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಖೋಡೆ ಹಾಸ್ಟೆಲ್ ಸಮಿತಿ ವತಿಯಿಂದ. ಇಲ್ಲಿ ಆಗಮಿಸಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಖೋಡೆ ಹಾಸ್ಟೆಲ್ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಕಬಾಡಿಯವರೇ, ಉಪಾಧ್ಯಕ್ಷರಾದ ಶ್ರೀಯುತ MR ಸೊಳಂಕಿಯವರೇ, ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಮೆಹರ್ವಾಡಿಯವರೇ, ಮಾತೋಶ್ರೀ ವಿಜಯ ಬದ್ಯವರೇ, ಈ ಹಾಸ್ಟೆಲಿನ ಟ್ರೆಜರರ್ ಆದ ಶ್ರೀಯುತ TM ಮೆಹರ್ವಾಡಿಯವರೇ, ಹಾಗೂ ನಮ್ಮ ಈ ಹಾಸ್ಟೆಲ್ ಸಮಿತಿಯಿಂದ ಏನು ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ನಡೀತಾ ಇದೆ, ಆ ಒಂದು ಕಾರ್ಯಕ್ರಮದ ರೂವಾರಿಯಾದ ಶ್ರೀಯುತ ಇಲ್ಲೂರು ಮೋಹನ್ ರಾಜ್ ಸರ್ ಅವರೇ, ಇಲ್ಲಿ ಆಗಮಿಸಿರುವಂಥ ನಮ್ಮ ಸಮಾಜದ ಎಲ್ಲ ವರಿಷ್ಠ ಬಾಂಧವರೇ, ಖೋಡೆ ಹಾಸ್ಟೆಲ್ನ ಎಲ್ಲ ಟ್ರಸ್ಟಿಗಳೇ, ಅಶೋಕ್ ಹಬೀಬ್ ಅವರಾಗಿರ್ಬೋದು, ಜಗದೀಶ್ ಶಿದ್ಲಿಂಗ್ ಅವರಾಗಿರ್ಬೋದು, ಹಾಗೂ ಇವತ್ತು ಬೆಳಗ್ಗೆಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಒಂದು ವಾತಾವರಣವನ್ನು ಒಂದು ಶುಚಿತ್ವ ಮಾಡಲಾಗಿದೆ ಇಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮ ವಿಜಯ ಮಾತಾ ಅವರ ಎಲ್ಲ ಶಿಷ್ಯ ಬಳಗ, ನಮ್ಮ ಎಲ್ಲ ಫ್ರೆಂಡ್ಸ್ ಸಹೋದರಿಯರು ಇವತ್ತು ಗಣೇಶ ಅಥರ್ವಣ ಶೀರ್ಷ, ಚಮಕ ಪ್ರಶ್ನ, ಲಘುನ್ಯಾಸ, ದುರ್ಗಾ ಸೂಕ್ತ, ನಾರಾಯಣ ಸೂಕ್ತ, ಇವೆಲ್ಲ ಸ್ತೋತ್ರಗಳು ಇಷ್ಟು ಚೆನ್ನಾಗಿ ಸುಶ್ರಾವ್ಯವಾಗಿ ಈ ವೇದ ಉಪನಿಷತ್ತನ್ನ ಹೇಳಿದಾರಲ್ಲ, ಅದು ಇಲ್ಲಿ ಬಂದವರಿಗೆ ಒಂದು ಮಂತ್ರ ಮುಗ್ಧರನ್ನಾಗಿ ಮಾಡಿ, ನಮ್ಮ ಶ್ರೀಹರಿ ಯಜಮಾನರು ಯಾವ ರೀತಿ ಇದ್ರು ಅಂತ ಹೇಳಿದ್ರೆ, ಅವರು ಪ್ರತಿ ಒಂದು ಭಕ್ತಿಯಲ್ಲಿ, ಆಧ್ಯಾತ್ಮದಲ್ಲಿ, ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಪ್ರತಿ ಒಂದು ರಂಗದಲ್ಲಿ ಅವರು ಬರೀ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಕೆಲವೊಬ್ಬರು ತಿಳ್ಕೊಂಡಾರ. ಆದರೆ ಬಿಸ್ನೆಸ್ ಜೊತೆಗೆ ಬಿಸ್ನೆಸ್ ಮ್ಯಾನ್ ಬಹಳ ಒಂದು ದೊಡ್ಡ ಉದ್ಯೋಗಪತಿಯ ಜೊತೆಗೆ, ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿದ್ದವ್ರ ಜೊತೆಗೆ ಇವೆಲ್ಲ ಅವರ ಒಂದು
ಏನು ಇತ್ತು ಅಂತ ಹೇಳಿದ್ರೆ ಯಾರು ಸಮೀಪ ಇದ್ದಾರಲ್ಲ ಅವ್ರಿಗೆಲ್ಲ ಬಹಳಷ್ಟು ಆ ಒಂದು ಅಂತರ್ಜ್ಞಾನ ಅವ್ರದ್ದು ಗೊತ್ತಾಗ್ತಿತ್ತು. ಯಾಕಂತ ಹೇಳಿದ್ರೆ ಒಂದು ನಾಟ್ಯರಂಗ ಕೂಡ ಅವರು ಸ್ವಯಂ ಕಲಾವಿದರಾಗಿದ್ರು. ಎಲ್ಲ ರೀತಿಯ ಒಂದು ಕಲೆ ಅವರಲ್ಲಿ ರೂಢಿಸ್ಕೊಂಡಿದ್ರು. ಅದಕ್ಕೋಸ್ಕರ ತಾವು ಕಲಾವಂತರಾಗಿದ್ದಕ್ಕೆ ಪ್ರತಿಯೊಬ್ಬರ ಕಲಾಕಾರರನ್ನು ಅವರು ಬಹಳ ಒಂದು ಆದ್ಯತೆ ಕೊಡ್ತಿದ್ರು, ಗೌರವ ಕೊಡ್ತಿದ್ರು. ಅದಕ್ಕೋಸ್ಕರ ಈಗ ಎಷ್ಟೋ ಜನರಿಗೆ ನಾಟ್ಯ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ಬಹಳಷ್ಟು ಖರ್ಚು ಮಾಡಿ. ಅಂಥವ್ರಿಗೆ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅವರಿಗೆ ನಾಟ್ಯ ಪ್ರವೇಶ ಕೂಡ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಇವತ್ತು ನಾವು 9ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ 9 ವರ್ಷಗಳು ಉರುಳಿದಾವೆ. ಇವತ್ತು ಅವರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅವ್ರು ಬರೀ ಈ ದಿನ ಮಾತ್ರ ನೆನೆಸ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಅವರು ಪ್ರತಿ ದಿನಾನು ಪ್ರತಿ ಕ್ಷಣನೂ ಒಂದು ನೆನೆಸ್ಕೊಳ್ಳುವಂತಹ ವ್ಯಕ್ತಿ. ಯಾಕಂತ ಹೇಳಿದ್ರೆ ಅವರು ಕ್ಷತ್ರಿಯ ಅನ್ನೋದಕ್ಕೆ ಅವರು ವ್ಯಾಖ್ಯಾನ ಕೊಟ್ಟಿದ್ರು. ಕ್ಷಣ ಕ್ಷಣಕ್ಕೂ ತ್ರಿಲೋಕದ ರಕ್ಷಣೆಯನ್ನು, ತ್ರಿಲೋಕದ ಒಳಿತನ್ನು ಯೋಚಿಸುವನೇ ಕ್ಷತ್ರಿಯ ಅಂಥೇಳಿ ಅವರು ನಮಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ರು. ಆ ನಂತರ ಬರೀ ನಮ್ಮ ಕ್ಷತ್ರಿಯ ಸಮಾಜ ಅಂದರೆ ಬರೀ SSK ಸಮಾಜಕ್ಕೆ ಮಾತ್ರ ಸೀಮಿತ ಆಗದೆ ಅವರು ಹರಿದು ಹಂಚಿ ಹೋದ 32 ಕ್ಷತ್ರಿಯ ಪಂಗಡನ್ನ ಒಂದು ಮಾಡಲಿಕ್ಕೆ ಅವರು ಕ್ಷತ್ರಿಯ ಮಹಾಸಭಾ ಸ್ಥಾಪನೆ ಮಾಡಿದ್ರು. ಇಂಥ ಅನೇಕ ಅವರು ಕಾರ್ಯಗಳನ್ನ ಮಾಡಿದ್ದಾರೆ. ನಮ್ಮ ಹುಬ್ಬಳ್ಳಿಗೆ ಅವರು ಎಷ್ಟು ಒಂದು ಆತ್ಮೀಯ ಬಂಧವನ್ನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಇಲ್ಲಿ ಬಂದು ಇಲ್ಲಿ ನೋಡ್ರಿ 32 ಕ್ಷತ್ರಿಯ ಪಂಗಡಗಳನ್ನು ಒಂದು ಮಾಡಿದಂಥ ಒಂದು ಹಿರಿಯ ಜೀವಿ, ಒಂದು ಏನು ಆತ್ಮ ಏನಿದೆ ಅದು ನಮ್ಮ ಸಮಾಜದಲ್ಲಿ ಮಾಡ್ಲಿಕ್ಕೆ ಕೊಡ್ತದೇನೆ ಇಲ್ಲ. ಅದಕ್ಕೋಸ್ಕರ ಅವರು ಅನೇಕ ವ್ಯಕ್ತಿಗಳ ಮೂಲಕ, ಅನೇಕ ಒಂದು ಆತ್ಮಗಳ ಮೂಲಕ ಇಲ್ಲಿ ಒಂದು ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡಿ ನಾವು ಮೊನ್ನೆ ಅವರ ಒಂದು ಆಶೀರ್ವಾದದಿಂದ, ಅವರ ಕೃಪಾಶೀರ್ವಾದದಿಂದ ಮೊನ್ನೆ ಎಲ್ಲರೂ ಒಂದಾಗಿ ಒಂದು ಸಹಸ್ರಾರ್ಜುನ ಜಯಂತಿಯನ್ನ ಮಾಡಿದ್ದೀವಿ. ವೇಣುಗೋಪಾಲ ಮಂದಿರ ಕೂಡ ನೋಡಿ ಬಂದ್ವಿ. ಅಲ್ಲಿ ನಮಗೆ ತಿಳಿತು ಯಾವ ರೀತಿಯವರು ಮುತುವರ್ಜಿ ವಹಿಸಿ ಆ ವೇಣುಗೋಪಾಲ ಮಂದಿರವನ್ನ ಪುನರುಜ್ಜೀವನಗೊಳಿಸಿದರೆ ಅಂತ ಮಹಾನ್ ಒಂದು ಧೀಮಂತ ಸಾಮ್ರಾಟನಿಗೆ ಇವತ್ತು ನಾವು ನುಡಿ ನಮನಗಳನ್ನ ಸಲ್ಲಿಸಲಿಕ್ಕೆ ಎಲ್ಲರೂ ಇಚ್ಛೆ ಪಡ್ತಾ ಇದ್ದಾರೆ. ನಾನು ಪ್ರಪ್ರಥಮವಾಗಿ ಇಲ್ಲೂರು ಮೋಹನ್ ರಾಜ್ ಸರ್ ಅವರಿಗೆ ನುಡಿ ನಮನ ಸಲ್ಲಿಸಲಿಕ್ಕೆ ಕರೀತಾ ಇದ್ದೇನೆ ವೇದಿಕೆ ಮೇಲೆ. ದಯವಿಟ್ಟು ತಾವು ಬರಬೇಕಾಗಿ ವಿನಂತಿ. ಶ್ರೀ ಹರೀಶ ಕೋಡೆ ಅವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಆ 3 ಅಕ್ಷರದಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಇದೆ. ನಾವು ಆಸ್ಪತ್ರೆಗಳಲ್ಲಿ ನೋಡ್ತೀವಿ ಎಕ್ಸ್ರೇ ರೂಮ್, ಅದನ್ನು ಕನ್ನಡದಲ್ಲಿ ಬರ್ತಿರ್ತಾರೆ ಕ್ಷ ಕಿರಣ. ಕ್ಷ ಅಂದರೆ ನಮ್ಮ ಅಂತರಾತ್ಮದಲ್ಲಿ ಮತ್ತು ಬಾಹ್ಯಾತ್ಮದಲ್ಲಿ ಏನಿದೆ ಅಂದರೆ ಟ್ರಾನ್ಸ್ಪರೆನ್ಸಿ ಅಂತಾರೆ ಇಂಗ್ಲೀಷ್ನಲ್ಲಿ. ಆ ಟ್ರಾನ್ಸ್ಪರೆನ್ಸಿ ಯಾವ ರೀತಿ ಇರಬೇಕಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಸಹಿತ ಅದು ನಮ್ಮ ಸಮಾಜದ ಒಳಿತಿಗಾಗಿ ಮಾಡಬೇಕು. ಆ ಕೋಡೆ ಅಂತ ಇಂಗ್ಲೀಷ್ ಪದ ತಗೊಂಡ್ರೆ ಅದರಲ್ಲಿ 2 ಪದ, ಒಂದು ಕೋ ಮತ್ತು ಡೇ. ಡೇ ಅಂದರೆ ಗೊತ್ತು ದಿನ. ಕೋ ಅಂದರೆ ಕೋಪ ಆಟ ಆಡ್ತಿರ್ತೀವಲ್ಲ, ಯಾರನ್ನೂ ಕುಂದ್ರಿಸ್ಲಿಕ್ಕೆ ಕೊಡ್ತಾ ಇಲ್ಲ, ಆ್ಯಕ್ಟಿವ್ ಮಾಡ್ತಾ ಇರುತ್ತೆ, ಎಬ್ಬಿಸ್ತಾ ಇರುತ್ತೆ ಮುಂದೆ ಅಂದರೆ ಸಮಾಜಕ್ಕೆ ಅವರು ಒಂದು ಕುಟುಂಬದ ಹೆಸರಿನಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂದರೆ ಪ್ರತಿದಿನ ನಾವು ಕೊಟ್ಕೊಂತ ಹೋಗಬೇಕು, ಮುಂದೆ ಹೋಗಬೇಕು. ನಮ್ಮಲ್ಲಿ ಯಾರಾದರೂ ಹಿಂದೆ ಇದ್ದರೆ ಅವರು ತಳ್ಕೊಂಡು ನಮ್ಮ ಜೊತೆಗೆ ಕರ್ಕೊಂಡು ಮುಂದೆ ಹೋಗಬೇಕು. ಈ ಭಾವನೆ ಎಲ್ಲರಲ್ಲಿಯೂ ಬರಬೇಕು ಅನ್ನೋದು ಒಂದೇ ಅವ್ರದ್ದು ಒಂದು. ಯಾರೋ ಹಿರಿಯರು, ಅವ್ರ ಕುಟುಂಬದವರು ಅಥವಾ ಯಾರೋ ಮಾರ್ಗದರ್ಶಕರು ಈ ಒಂದು ಆ ಹೆಸರನ್ನು ಆ ಫ್ಯಾಮ್ಲಿಗೆ ಇಟ್ಟಿದ್ದಾರೆ ಅಂತ ನನ್ನ ಅನುಭವ. ನಾವು ಕನ್ನಡದಲ್ಲಿ ಕೊಡೆ, ಛತ್ರಿ, ನೆರಳು, ಆಶ್ರಯ. ಸಮಾಜದ ಎಲ್ಲ ಜನಾಂಗದವರಿಗೂ ಭಗವಂತ ನಮಗೆ ಯಾರಿಗಾದ್ರು ಶಕ್ತಿ ಕೊಟ್ಟಿದ್ದಾನೆ, ಅನೇಕ ರೀತಿಯಿಂದ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಸಮಾಜಕ್ಕಾಗಿ ಒಂದು ಆಶ್ರಯದಾತರಾಗಿ ನಿಲ್ಲಕ್ಕೆ ನಾವು ಮುಂದಾಗಬೇಕು ಅನ್ನೋದು ಅದರ ಒಂದು ಅರ್ಥ. ಇಷ್ಟು ಸಂಕ್ಷಿಪ್ತವಾಗಿ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಮಾಜದ ಹೆಸರು ಮತ್ತು ಆ ಕುಟುಂಬದ ಹೆಸರನ್ನು ನಾವು ನೋಡಿಕೊಂಡ್ರೆ ನಾವು ಮುಂದೆ ಏನು ಮಾಡ್ಬೋದು ಸಮಾಜಕ್ಕಾಗಿ ಮತ್ತು ಆಗಲೇ ಹೇಳ್ದಂಗೆ ದೇಶಕ್ಕಾಗಿ ನಾವು ಏನು ಮಾಡಬಹುದು. ಹೆಸರಿನ ಪ್ರತಿಯೊಂದು ಅಕ್ಷರ ಏನು ಹೇಳುತ್ತೆ ಆ ಅಕ್ಷರ ಸಹ ನಾವು ಪಾಲನೆ ಮಾಡಿಕೊಂಡ್ರೆ ಅವರ ಮಾರ್ಗದರ್ಶನ,
ಅವ್ರು ಮಾಡಿದಂಥ ಕೆಲಸ ನಾವು ಮುಂದೆ ನಡೆಸ್ಕೊಂಡು ಹೋಗುವಂಥ ಶಕ್ತಿ ನಮ್ಮಲ್ಲಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನಮ್ಮ ಅನೇಕ ಸಮಾಜಗಳು ಕೂಡಿ ನಮ್ಮ ದೇಶದ ಆ ಗುರುಸ್ಥಾನವನ್ನು ಮತ್ತೆ ವಾಪಸ್ಸು ತರಬೇಕು. ಈ ದಿಶೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ UPSC ಆ್ಯಂಡ್ KPSC ಅಂತ ಎಕ್ಸಾಮ್ಸ್ ಇಡ್ತಾರಲ್ಲ, ಅಂಥ ಎಕ್ಸಾಮ್ಸಿಗೆ ತಯಾರಿ ನಡೆಸುವಂಥ ಸಂಸ್ಥೆ ನಮ್ಮದು. ಹೋದ ವರ್ಷ 5 ಜನ, ಈ ವರ್ಷ 12 ಮಕ್ಕಳು ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಭಾಳ ಹೆಮ್ಮೆಯ ವಿಷಯ. ಇನ್ನೂ ಮುಂದೆ ವರ್ಷಕೊಂಡು ಹೋಗೋಣ. ಮುಂದಿನ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಮಕ್ಕಳನ್ನು ಕಳಿಸ್ಕೊಡಿ ಈ ಕಾರ್ಯಕ್ರಮಕ್ಕೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಪಣ ತೊಡಬೇಕಾಗಿದೆ. ಅಟ್ಲೀಸ್ಟ್ ಒಬ್ಬರು, ಒಂದು ಫ್ಯಾಮಿಲಿಯಿಂದ, ಒಂದು ಮನೆಯಿಂದ ಒಬ್ಬ UPSC ಅಧಿಕಾರಿ ಆಗುವಂಥ ಮಾಡುವಂಥ ದೃಢ ನಿರ್ಧಾರವನ್ನು ನಾವು ಸಂಕಲ್ಪವನ್ನು ಇವತ್ತು ಮಾಡಬೇಕಾಗಿದೆ. ಅದನ್ನು ಮಾಡಿ ಅದಕ್ಕೆಲ್ಲ ಏನು ತಯಾರಿ ಬೇಕು, ಏನು ಬೇಕು, ಬೆಂಬಲ ಬೇಕು, ಮಕ್ಕಳನ್ನು ಹೇಗೆ ತಯಾರು ಮಾಡಬೇಕು, ಜವಾಬ್ದಾರಿ ನಮಗಿದೆ, ನಮಗೆ ಕೊಡಿ, ನಾವು ಮಾಡ್ತೀವಿ. ನಮಸ್ಕಾರ, ವಂದನೆಗಳು. घोड़े दोनों हमारो 50-60 वर्षी संबंध. हरीसावजी घोडे नुसता ब्रँडेड दुकानवाला किंवा कन्स्ट्रक्शनवाला नव्हता. ते प्रत्येक रंगामध्ये तोंडा 3 पिक्चरो काढायचे. 3 पिक्चरो 2 पिक्चरोले राज्य प्रसिद्धी मिळेल. शरीफ शिचिना एक सिरियल करे, आता तिने बी राष्ट्र प्रशस्ती मिळेल. अनेक तो सपनं होतो कबीरदासबद्दल. कबीरदासबद्दल एक सिरियल काढून काही ते सब स्टडी करके सब स्क्रिप्ट तयार करे. आता ते त्यानं ते देऊन इच्छा ते पुरा हे नाही होणार. ते व्यापारामध्ये तर दिग्गज येते. संपूर्ण कर्नाटक भागमध्येच तो एक वर्चस्व, धंदा नाही ते व्यक्तित्व सब ते बेळसाडी घ्या. आता 1976 मध्ये हुबळीमध्ये अधिवेशन येतो, अखिल भारतीय अधिवेशन. तर अधिवेशनामध्ये देवराज अरस्ते चीफ गेस्ट होता. तेव्हा रामचंद्र सावजी घोडे, कृष्णा सा, हरीसाव हमारे समाज दिग्गज. तेव्हा हमारे समाज करती बोला कि देवराज अरस्ते देखो तुम्हें हमारे समाज में का तर हेल्प करो, ह्यो करो. तेव्हा देवराज अरस्ते बोला मैं याचे थोडे का होतात ते हमारकडे कसं हो ह्या बट्यात देखो या कुबेर राज्य चलावासारखा ऐसा धडाढ्य लोक तुम्हाकडे तेव्हा बोलावं उद्देश काय का तर सरकार सुद्धा तुम्हाला वर्चस्व ते कोण कोण सरकार सुद्धा कळेल. ऐसे व्यक्ती समाजमध्ये आता देखो ते पटेल तो बोला तर वेणुगोपाल मंदिर को बांधे हो काही सहज वातो बोल्या. ती लई हव्यास येते प्रत्येक विषयामध्ये. संगीत, नृत्य, फोटोग्राफी, कला, सभ्य, लेखन, आणखी नाही का इथं का हो थोडे बोलले नाही सावजी मारकडे थोडा तुम्हाला बुक्को मिळायचे. अरे अण्णा ते बुक्को म्हणायला देऊ काय असं. ती एअरपोर्टમાં आम्ही अशोक सावजी आणि MK मेवाडे मी काय गेलोवरती पुस्तको ते पब्लिश करायचा खोडे हौसते नमस्कार करी कन ते बुक्को स्वीकार कर्या कारण कत्र बोलाणू कत्र तेवढं प्रत्येक विषयामध्ये असतात केवढं तो प्रत्येक विषयामध्ये तेसो हमारे समाजामध्ये व्यक्ती पैदा ही अब राज करी को गया ते हमारे समाज नहीं हमें तो पवित्र आत्मा ने परमेश्वर शांति देने के मुड़ी और श्रद्धांजलि अर्पण. ಹರಿಮಾಮ ಅಂದ್ರೆ ಸರ್ಕಾರವು ಆ ರೀತಿಯಾದ ದೇವರಾಜರ ಸಮಯದಲ್ಲಿ ಇತ್ತು ಅಂತ ಹೇಳಿ. ಈಗ ನಮಗೇನು 2A ಅನ್ನುವಂಥದ್ದು OBC ಅನ್ನುವಂಥದ್ದು ಬಂದಿದ್ದೆ ಕಾರಣಕರ್ತರೇ ಇವರಾಗಿದ್ರು ಅಂತ ಹೇಳಿ. ದೇವರಾಜರಸರೇ ಮೊದಲನೇದಾಗಿ ಈ ಸಮಾಜಗಳನ್ನ ಒಂದು ಮುನ್ನುಗ್ಗಿಸ್ಕೊಂಡು ಹೋಗುವಂತ ಕೆಲಸ ಮಾಡಿದ್ದು ಇವರ ಪ್ರೇರಣೆಯಿಂದ ಅಂತ ಹೇಳಿ. ಮಧ್ಯಮ ವರ್ಗ, ಹಿಂದುಳಿದ ವರ್ಗದವ್ರಿಗೆ ಒಂದು ಸ್ಥಾನಮಾನ ಕೊಡುವಂತ ಶ್ರಮ ಇತ್ತು ಅಂತ ಹೇಳಿ ಅವರು ಹತ್ತಿರ ಒಡನಾಟದಲ್ಲಿ ಇರುವಂತವ್ರು ಹಿರಿಯರಾದಂತ ಮೆರವಾಡಿ ಮಾಮ ಹೇಳಿದ್ರು. ಯಾವತ್ತೂ ಅವರ ಮಗಳಾದ ನಮ್ಮ ಹಿರಿಯ ಅಕ್ಕ ಮೀರಕ್ಕ ಮೆಹರ್ವಾಡಿ ಅವರು ಪ್ರತಿ ವರ್ಷನೇ ಬರ್ತಾ ಇರ್ತಾರೆ ಮತ್ತು ನಮ್ಮ ಸಮಾಜದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿನೂ ಬಹಳ ಭಾಗವಹಿಸ್ತಾ ಇದ್ದಾರೆ. ಅದರ ಅನಿವಾರ್ಯ ಕಾರಣ ಆರೋಗ್ಯದ ಒಂದು ನಿಮಿತ್ತದಿಂದ ಅನಾರೋಗ್ಯದ ನಿಮಿತ್ತ ಅವರು ಇವತ್ತು ಬಂದು ಉಪಸ್ಥಿತಿ ಇಲ್ಲ. ಆದ್ರೆ ಅವ್ರು ನಮ್ಮೆಲ್ಲ ಈ ವರ್ಷ ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಮೊನ್ನೆನೇ ಹೇಳಿದ್ರು. ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳಿ ನನ್ನ ಕಡೆ ಹೇಳಿದ್ರು. ಹೀಗಾಗಿ ಅವ್ರಿಗೂ ನಾವು ಇಲ್ಲೇ ಸ್ಮರಿಸ್ತಾ ಇದ್ದೇವೆ. ಅವ್ರ ಕಡೆಯಿಂದನೂ ಅಪ್ಪಾಜಿಗೆ ಒಂದು ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಸಹ ಅವ್ರ ಜೊತೆಗೂಡಿ ಕೆಲಸ ಮಾಡಿದವರು. ಈಗ ನಮ್ಮ ಹಿರಿಯರಾದಂತ ಶ್ರೀ ಸತೀಶಣ್ಣ ಮೆಹರ್ವಾಡಿ ಅವರು ನೋಡಿ ನಮನವನ್ನು ಸಲ್ಲಿಸ್ಬೇಕಂತ ಕೇಳ್ಕೊತೇವೆ.
ಶ್ರೀ ಹರಿಮಾಮ ಅವ್ರದ್ದು ಇವತ್ತಿಗೆ 9ನೇ ಪುಣ್ಯಸ್ಮರಣೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಆತ್ಮೀಯರು ಮಿತ್ರರಾದಂಥ ಕೋಡೆ ಹಾಟೆಲ್ನ ಅಧ್ಯಕ್ಷರು, ನಮ್ಮ ಸಹೋದರ ಅಂತ ಮಂಜುನಾಥ್ ಕಬಾಡಿ ಅವರೇ, ವಿಜಯ ಮಾತಾ ಬದ್ದಿ ಅವರೇ, ಅಶೋಕ್ ಹಬೀಬ್ ಅವರೇ, MR ಸೋಳಂಕಿ ಅವರೇ, TM ಮೇರವಾಡಿ ಅವರೇ, ಸ್ಥಳ ಬಾಣಿಗೆ ಅವರೇ, ರಾಜಶ್ರೀ ಜಡಿ ಅವರೇ, ಉಪಸ್ಥಿತರಿರುವಂಥ ಎಲ್ಲ ಸಹೋದರ ಸಹೋದರಿಯರೇ. ಈಗ ಹರಿಮಾಮ ಅವರ ಬಗ್ಗೆ ಒಂದೆರಡು ಜನ ಮಾತಾಡಿದ್ರು, 2-3 ಜನ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಆಗ್ತದೆ. ಯಾಕಂದ್ರೆ ಎಷ್ಟು ಹೇಳಿದ್ರು ಮತ್ತು ನಾವು ಏನೇನೋ ಮರ್ತು ಬಿಟ್ಟಿರ್ತೀವಿ. ನನಗೂ ಅವ್ರಿಗೂ ಸಾಧಾರಣ 30 ವರ್ಷದ ಮೇಲಿನ ಸಂಬಂಧ ಅವ್ರದ್ದು, ನಮ್ಮದು 35 ವರ್ಷದ ಹಿಂದಿದ್ದ ಸಂಬಂಧ. ನಮಗೂ ಕೂಡ ಯಾವಾಗಲೂ ಮಗ ಅಂತ ಕರಿತಿದ್ರು, ಯಾವಾಗ ಅಣ್ಣ ಅಂತಿದ್ರು, ಯಾವಾಗ ಒಂದೊಂದ್ಸರಿ ಒಂದೊಂದು ಹೇಳ್ತಿದ್ರು. ಬಟ್ ಅವರು ಈ ಕರ್ನಾಟಕಕ್ಕೆ ಹೇಳಿದ್ರೆ ಶ್ರೀಮಂತರಲ್ಲಿ ಒಬ್ರು ಅವರು. ನನಗೆ ತಿಳಿದ್ರೆ ಅವ್ರಿಗಿಂತ ಶ್ರೀಮಂತರು ಯಾರು ಇರಲಿಲ್ಲ. ನಮ್ಮ ಅವರ ಒಂದು ಪರಿಚಯ ಆದಾಗ, ನಮ್ಮ ಸಂಬಂಧ ಸ್ಟಾರ್ಟ್ ಆದಾಗ ಅವ್ರಿಗಿಂತ ಶ್ರೀಮಂತರು ಯಾರು ಇರಲಿಲ್ಲ. ಮತ್ತು ಇವು ಯಾರು ಕೋಡೆ ಮಂತಂದಾಗ ಏನು ಶ್ರೀಮಂತರು ಅವ್ರು ಅದಾರ, ಅವ್ರಿಗಿಂತ ಶ್ರೀಮಂತ ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದ. ಅದು ಇರ್ಬೋದು. ಅವರು ಮನೆತನದಲ್ಲಿ ಇಷ್ಟು ಶ್ರೀಮಂತರಿದ್ರು ಕೂಡ ಟೋಟಲಿ ಅವರ ಫ್ಯಾಮಿಲಿ ಒಳಗೆ ನಾನು ನೋಡ್ತಿಲ್ಲ. ಟೋಟಲಿ ಹರಿಮಾಮ ಅವ್ರು ಹಿಡ್ಕೊಂಡು ಅವ್ರ ಮಕ್ಕಳು, ನಮ್ಮ ಮೀರಕ್ಕ ಮಾಮ ಅವರ ಮಗ, ನಮ್ಮ ಶ್ರೀನಿವಾಸ ಅವರು, ಟೋಟಲಿ ಅವ್ರ ಫ್ಯಾಮಿಲಿ ಒಳಗೆ ಸ್ವಾಮಿ ಮಾಮ ಅವರು ಯಾರು ಕೂಡ ಇಂಥ ಒಂದು ಶಬ್ದ, ಒಂದು ಸಣ್ಣ ಶಬ್ದ ಯಾರ ಜೊತೆ ಮಾತಾಡಂಗಿಲ್ಲ. ಯಾವ ಸಣ್ಣವ್ರು ಇರ್ರಿ ಇಲ್ಲ ದೊಡ್ಡವ್ರು ಇರ್ರಿ, ಬಹಳ ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ. ಇಷ್ಟು ಅವರಿಗೆ ಗೌರವ. ಅವ್ರು ಬರೀ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ವ್ಯವಹಾರ ಅಷ್ಟ ಅಲ್ಲ, ಇಡೀ ದೇಶದಾಗ ಮತ್ತು ವಿದೇಶದಲ್ಲಿನೂ ಅವರ ವ್ಯವಹಾರಗಳು ಅದಾವ. ಬೇಕಾಷ್ಟು ಬಿಸ್ನೆಸ್ ಮಾಡ್ಯಾರ. ಆದ್ರೆ ಅವ್ರೇನು ಜನರಿಗೆ ಕೊಡುವಂತ ಒಂದು ರೆಸ್ಪೆಕ್ಟ್ ಏನಂತಲ್ಲ, ಅದು ನಾನು ನನ್ನ ಜೀವನದಲ್ಲಿ ಅವರ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋರು, ಬಹಳ ಗೌರವದಿಂದ ಮಾತಾಡೋರು. ಯಾವುದೋ ಏನೋ ಕೆಲಸದಾಗ ಯಾರು ಹೋದ್ರು ಕೂಡ ಪಟ್ ಅಂತೇಳಿ ಅವರಿಗೆ ಸಹಾಯ ಮಾಡೋದು. ಮುಂದಿನ ನುಡಿ ನಮನವನ್ನ ಶ್ರೀ TM ಮಾಮ ಅವರು ಸಲ್ಲಿಸ್ಬೇಕಂತ ಕೇಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ವೇದಿಕೆ ಶ್ರೀಮಾನ್ ಹರಿ ಲಕ್ಷ್ಮಣ್ ಸಾಕೋಡೆಯವರ 9ನೇ ಒಂದು ಪುಣ್ಯತಿಥಿಯ ಒಂದು ವೇದಿಕೆ. ಇದರ ಒಂದು ಸ್ಥಾನಮಾನವನ್ನು ತಗೊಂಡಂತಹ ನಮ್ಮ ಸಮಾಜದ ಅಧ್ಯಕ್ಷರಾದ ಸತೀಶ್ ಮೇರವಾಡಿಯವರೇ, ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಕಬಾಡಿಯವರೇ, ಮಾತಾಜಿಯವರೇ, ಮೋಹನ್ ಸೋಳಂಕಿ ಅವರೇ, ಅಶೋಕ್ ಹಬೀಬ್ ಅವರೇ, ಸರಳಾ ಬಾಣಿಗೆಯವರೇ, ಚಡಿಯವರೇ, ಬಂದಂಥ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಒಂದೇ ನಿಮಿಷದಲ್ಲಿ ಅವ್ರು ಬರೆದು ಬಿಡ್ತಿದ್ರು. ಅವ್ರ ಅನೇಕ ಪುಸ್ತಕಗಳ ಪ್ರಿಂಟ್ ಆಗಿದ್ದಾವ. ಅವರು ಕೊಟ್ಟಿರುವಂಥ ಪುಸ್ತಕಗಳು ನಾವು ಇಟ್ಕೊಂಡಿದ್ದೀವಿ. ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಶ್ರೀ ಹರಿಕೋಡಿ ಬಾಬು ಅವರ ಪುಣ್ಯಸ್ಮರಣೆಯ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾನು ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತ, ಹರಿಮಾಮ ಅಂದರೆ ನಡೆದಾಡುವ ದೇವರಂತ ನಾನು ಅನಿಸ್ಕೊಂಡಿದ್ದೆ. ಇದು ನನಗೆ ಯಾಕೆ ಅನಿಸ್ತಂದ್ರೆ, ಅವ್ರು ತೀರ್ಕೊಂಡಾಗ ನಾನು ಮಂಡಿಗೆ ಹೋಗಿದ್ದೆ. ಅವಾಗ ನನಗೊಂದು ವಸ್ತು ಬೇಕಾಗಿತ್ತು. ಆ ವಸ್ತುನ ಅವತ್ತು ಅವ್ರಿಗೆ ಪ್ರಾರ್ಥನೆ ಮಾಡಿದೆ. ಯಾಕಂದರೆ ಯಾವಾಗಲೂ ಶರಣರ ಮಹಿಮೆ ಮರಣದಲ್ಲಿ ಕಾಣುವಂತ ಹೇಳ್ತಾರೆ. ಅವರ 100% ಗ್ಯಾರಂಟಿ ಆಯಿತು. ಅವಾಗಿಂದ ನಾನು ಅವ್ರಿಗೆ ಯಾವಾಗಲೂ ನೆನೆಸಿ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಅದಕ್ಕೆ ಇವತ್ತು ಸಹ ನಾನು ಅವರಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅವರು ನಮ್ಮ ಸಮಾಜಕ್ಕೆ ಬಂದು ಗುರುವಾಗಿ ನಿಂತು ನಮ್ಮ ಸಮಾಜವನ್ನು ಬೆಳೆಸಲಿಕ್ಕೆ, ಒಂದು ದೃಢ ಗಟ್ಟುಮುಟ್ಟವಾದಂಥ ಒಂದು ಸಮಾಜ ಮಾಡಲಿಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಿದಾರಂದರೆ
ಆ ಹೇಳಿಕೆ ಶಬ್ದಗಳಲ್ಲಿ ಅವ್ರು ಜಾಸ್ತಿ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು. ಸಂಗೀತ ಅಂದರೆ ಪಂಚ ಪ್ರಾಣ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಸಂಗೀತದೊಳಗೆ ಇದ್ದಂಥ ಶಕ್ತಿ ಯಾವುದ್ರೊಳಗೂ ಇಲ್ಲಪ್ಪ ಅಂತೇಳಿ. ಒಬ್ಬೊಬ್ರು ಒಂದೊಂದು ನಿಮಿಷ ಮಾತಾಡ್ಬೇಕು. ಯಾಕಂದ್ರೆ ಯಾರಿಗೆ ಅನ್ನಿಸ್ತದ ಮಹಿಳೆಯರಲ್ಲಿ ಸಹ ಮಾಮ ಬಗ್ಗೆ ನಾನು 2 ನಿಮಿಷ ಮಾತಾಡ್ತೀನಿ ಅನ್ನುವಂಥದ್ದಿದ್ರೆ ಅವರು ಎದ್ದು ಬರಬೇಕು. 1 ನಿಮಿಷ ಮಾತಾಡಿದ್ರು ಸಹ ಇದು ನುಡಿ ನಮ್ಮನ್ನ ಸಲ್ಲಿಸುವಂಥ ದಿನ. ಆ ಟೈಮ್ ಕ್ಷತ್ರಿಯ ಸಮಾಜ ಒಂದು ಮಾಡ್ತಾ ಕೊಟ್ಟರು. ಆ ಟೈಮ್ ರಾಜಾರಾಮ ಮೆರವಾಡಿ ಹರಿಸಾ ಕೊಡಿಯವ್ರನ್ನ ಭೇಟಿ ಮಾಡಿಸಿ ನನಗೆ ಪತ್ರಿಕಾ ಸ್ಟಾರ್ಟ್ ಮಾಡಿಸಿದ್ರು. ಆ ಪತ್ರಿಕಾ 30 ವರ್ಷ ಆಗ್ತಾ ಇದೆ. IG ಸುರೇಶ್ ಅವರು ಅವರ ಮನದಾಳದ ಮಾತು ಅದನ್ನ ಅವರು ಕವನ ರೂಪದಲ್ಲಿ ಬರೆದಿದ್ದಾರೆ. ಆ ಕ್ಷತ್ರಿಯ ಶ್ರೀಹರಿ ಸಾಮ್ರಾಟರು. ಇಂದು ಅಕ್ಟೋಬರ್ 31 ಶುಭ ಶುಕ್ರವಾರ, ಶ್ರೀಹರಿ ಪುಣ್ಯಾತ್ಮರ ತಿಥಿ. ನಾನು ದೇವರಲ್ಲ, ನಾನು ದೇವ ಮಾನವನಲ್ಲ, ಶ್ರೀ ಭವಾನಿಯ ಆರಾಧಕ, ನಾನು ಸಮಾಜದ ಸೈನಿಕ ಎಂದು ಶ್ರೀಹರಿ ಪೂಜ್ಯರು ಪ್ರತಿ ಒಂದು ವೇದಿಕೆ ಸಮಾರಂಭಗಳಲ್ಲಿ ವಿಧೇಯತೆಯಿಂದ ಪ್ರತಿಧ್ವನಿಸುತ್ತಲೇ ಸಮಸ್ತ ಕ್ಷತ್ರಿಯರ ಜನಮಾನಸದಲ್ಲಿ ದೇವರಾದರು, ದೇವ ಮಾನವರಾದರು. ಪ್ರಥಮವಾಗಿ ನೆಹರು ಮೈದಾನದೊಳಗೆ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಭಾಗವಹಿಸಿದ್ದೆ. ನಮ್ಮ ಸಮಾಜ ಕ್ಷತ್ರಿಯ ಸಮಾಜದವ್ರು ಮಾಡ್ತಾ ಇದ್ದಿಲ್ಲ. ಬೇರೆ ಸಮಾಜದವ್ರು ಸಮಾಜ ಏನ್ರಿ ನಿಮ್ಮ ಕಾರ್ಯಕ್ರಮ ಹಿಂಗಿದ್ರೆ ಎಷ್ಟು ನಮ್ಮ ದೇಶ ಮುಂದುವರಿತದಲ್ಲ ಅನ್ನುವಂಥ ಶಬ್ದಗಳು ನಮ್ಮ ಕಿವಿಯೊಳಗೆ ಬೀಳ್ತಿತ್ತು. ನಾನು ನಿನ್ನೆ ಒಂದು ಚಟ್ಟಿ ಪೂಜೆ ಅಂತ ನಮ್ಮ ಜಾತಿ ಒಳಗೆ ಮಾಡ್ತೇವೆ. छठे टमायन पूजा आपली करायचं. आम्ही हर एक बी आम्हाला जातमा लई पद्धत प्रकार लई छंद हमने एक वंशावळी ती हमारे वडिलो ना माता ते हमने एक पद्धती शिकडायचं. तो आम्ही एक का पद्धत छे ते करेक्ट आम्ही करली गया तर तिरमा अर्थपूर्ण आम्ही कळलिकन करायका तर लई छंद छे. एक छठीन पूजा करता एक छठमायने मागिल्याचं की आम्ही हमारे लेकरू चोगोटोन देवा चगोळ बेळवडिगे ಒಂದು ಆರೋಗ್ಯವಂತ लेकरू ಒಂದೇ देश उद्धार करण्यासारखा लेकरू पैदा ಒಂದೇ ಕಮಲಿಕನ आम्ही ते लेकरूने बघायचं. ಇಡೀ ಜಗತ್ತು ಉದ್ಧಾರ ಆಗುವಂತ ಪ್ರತಿಜ್ಞೆ ನಾವು ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಅದು ಬೀಜ ಬೆಳಿಬೇಕಂತ ಹೇಳಿ ನಾನು 2 ಮಾತು ನನ್ನ. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯ ಮಂಜುನಾಥಣ್ಣ ಅವರು ನುಡಿ ನಮನ ಸಲ್ಲಿಸಬೇಕು. धन्यवाद. हरी मामा आज ने 9 वर्ष हमारा जोड़ी देवकडे गई कना बट अजू भी हमने 9 दिवस भी है ने हीच काही नाही कवडतो हमने तेवनो बोलनो तर लई छे हमारे कड़े बट हमारा समाज सेवा करनो सभी जना सभी ने हमें अनुकूल कर देनो सभी समाज लोग ಒಟ್ಟುಗೂಡಿಸಿ ಕನ एक ने एक ಹೊಂದಾಣಿಕೆ करी कन आगळ जानो कवानो एक मार्गदर्शन देता था हरी मामा. हमने 30 इयर्स थी तेवनो लई क्लोज रीती देख्याच आम्ही आणि पॉलिटिकल सर्कलम टोटली आजपर्यंत ते असे थोडे बी ते कोण बघत ते सेम होता था तेवढो पॉवर तेवनो होतो आणि तेवनो मार्गदर्शन ती आता आम्ही समाजने एक का हमी सेवा करनो कौन सभी जना विचार करी कन ना लड़े करता सभ्य मिली कन हमी आगळ पडनो कौन मारो एक विनंती छे. आणि हमारा लोको लई पासा इनाम छे आता जरा हमारा इल्लूर सर नौकरीना ಬಗ್ಗೆ ಕದ IAS IPS एना ಬಗ್ಗೆ लई हमी मामांते भी तिना ಬಗ್ಗೆ लई आई करेल छे तो ये सभी हमें तीनों सपोर्ट लेकर ना हमारा समाज थी 1-2 तरह IAS IPS कराया तर हमारे मोटो काम हो तीन हमी भी हमारा आता हरी मामा स्वामी मामा स्टार्ट कराया चाहिए सभी हमारा भी हमें कौड़ो तेवड़ो हमारा समाज ने सेवा करी का ना हरी मामा ना मार्गदर्शन हमें सभी जना जानो कंबली का ना विनंती करूँ एवढं बोली मारी बात आई करू. हरी मामा की हरी मामा की हरी मामा की हरी मामासाठी एक 2 मिनिट सभी जना उभरी का ना. ಉಣಬಡಿಸಿರುವಂತಹ ಮಾತಾಜಿಯವರು ಅವರು ಒಂದೆರಡು ಹರಿಮಾಮ ಬಗ್ಗೆ ನಮನವನ್ನ ಸಲ್ಲಿಸ್ತಾರ.
ಹರಿಮುಖಿ ಮಣಾವೆ ಹರಿಮುಖಿ ಮಣಾವೆ ಪುಣ್ಯಾಂಚಿ ಗಣನ ಕೋನ ಕರಿ ಅಂತ ಹೇಳ್ತಾರೆ. ಬರೀ ಹರಿ ಎಂದರೂ ಸಹಿತ ಅವರ ಪುಣ್ಯದ ಪರ್ವತ ಹೆಚ್ಚಾಗುತ್ತದೆ ಅಂಥೇಳಿ. ಆದರೂ ಸಹಿತ ಹರಿಮಮ ಅಂತ ಹೇಳಿದರೆ ಅವರು ಹೇಗಿದ್ರಪ್ಪ ಅಂತ ಹೇಳಿದರೆ ಒಂದೆರಡು ಮಾತಿನಲ್ಲಿ ಹೇಳಬೇಕಪ್ಪ ಅಂತ ಹೇಳಿದರೆ ಯೋಗಿ ಥೇ, ಸಹಯೋಗಿ ಥೇ, ಉದ್ಯೋಗಿ ಥೇ ಅವ್ರ ಉಪಯೋಗಿ ಥೇ ಅಂತೆ. ಅವರ ಜೀವನದಲ್ಲಿ ನೋಡಿದ್ದೇ ಆದರೆ ಅವರು ಅಧ್ಯಾತ್ಮಕ್ಕೂ ಅಷ್ಟೇ ಮಹತ್ವ ಕೊಟ್ಟಿದ್ದರು, ಸಾಮಾಜಿಕ ದೃಷ್ಟಿಯಿಂದಲೂ ಬಹಳ ಮಹತ್ವವನ್ನು ಕೊಟ್ಟಿದ್ದರು. ಅದರಂತೆ ರಾಜಕೀಯವಾಗಿಯೂ ಕೂಡ ಅವರು ಬಹಳ ದೊಡ್ಡ ವ್ಯಕ್ತಿಯಾಗಿದ್ದರು ಅಂತೇಳಿ. ಅಂತಹ ಶ್ರೇಷ್ಠ ಒಂದು ಮಹಾನ್ ವ್ಯಕ್ತಿ ಅದು ಕ್ಷತ್ರಿಯ ಸಮಾಜದಲ್ಲಿ ಅವರು ಬಂದು ನಮಗೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ. ಸತ್ಕಾರದೊಂದಿಗೆ ವಂದನಾರ್ಪಣೆ ಆಗುತ್ತಾ ಕಾರ್ಯಕ್ರಮ ಸಂಪೂರ್ಣ.